ಗೋಕೃಪಾಮೃತ ಜಲ ರೈತರು ಕೇಳೋ ಪ್ರಶ್ನೆಗೆ ನಾನು ನನ್ನ ಒಂದು ಅನುಭವದ ಇದ್ರ ಪ್ರಕಾರ ನಾನು ಉತ್ತರ ಕೊಡ್ತಾ ಇದ್ದೀನಿ. ರೈತರೇ, ಗೋಕೃಪಾಮೃತ ಜಲ ವರದಾನವೇ ಸರಿ. ವರದಾನ ಅಂತ ಹೇಳ್ತಾರೆ, ವರದಾನವೇ ಸರಿ. ಅದು ಗೋಕೃಪಾಮೃತ ಜಲ ಒಂದನ್ನೇ ಕೊಟ್ಟರೆ ಅದರಲ್ಲಿ ನಾವು ಒಂದು ಉತ್ಕೃಷ್ಟವಾದ ಬೆಳೆ ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಗೋಕೃಪಾಮೃತ ಜಲ ಒಂದು ಜೀವಾಣುಗಳ ಒಂದು ಆಗ್ರಹ. ಅದು ಯಾವುದೇ ಒಂದು ಪ್ಲ್ಯಾಂಟನ್ನು ಒಂದು ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ. ಸಾವಯವ ಕೃಷಿ ಸುಲಭವಾದ ಮಾತಲ್ಲ. ನಾವು ಈಗ ಪಂಚಗವ್ಯ, OWC, ಜೀವಾಮೃತ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಟ್ಟಾಗ ಅಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷು ಭೂಮಿಲಿ ಕೆಲಸ ಮಾಡುತ್ತೆ. ಹಾಗಾಗಿ ತಪ್ಪು ಮಾಹಿತಿನ ತಿಳ್ಕೊಂಬೇಡಿ. ಇದು ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಆಗ್ರಹ ಅಂತ ಹೇಳ್ಬೋದು. ಸೊ ಸಾವಯವ ಕೃಷಿ ಎಲ್ಲ ಥರದ್ದು ನಾವು ಅದನ್ನು ಮಾಡಿದಾಗ ಒಂದು ಫಲಿತಾಂಶ ಬರುತ್ತೆ. ರೈತರೇ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.